ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಪ್ಪ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಂತೂ ನೋಡಿರಲಿಲ್ಲ, ಸೊ ನೀವು ನೋಡಿರ್ತೀರ ಆಲ್ಮೋಸ್ಟ್ ಆಗಿ. ಆದರೆ ಕೆಲವೊಬ್ಬರು ನೋಡಿರಲ್ಲ, ಸೊ ನೋಡ್ಕೋಬೋದು ಇದರಲ್ಲಿ ನೀವು. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಲೈವ್ ಆಗಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನಗಂತೂ ಫುಲ್ ಖುಷಿಯಾಗಿದೆ, ಫುಲ್ ಹ್ಯಾಪಿಯಾಗಿದೆ. ಯಾಕೆಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಾವು ತುಪ್ಪ ಮಾಡಿರಲಿಲ್ಲ ಮನೆಯಲ್ಲಿ, ಓನ್ಲಿ ಶಾಪಲ್ಲಿ ಪರ್ಚೇಸ್ ಮಾಡಿ ತಿಂದಿದ್ದೇ ಆಯಿತು. ಸೊ ನಮ್ಮ ಅತ್ತೆ ಊರಿಗೆ ಬಂದಿದ್ವಲ್ಲ, ಅವ್ರ ಕೈಯಿಂದ ಮಾಡ್ತಾಯಿದ್ರು ಬೆಣ್ಣೆ ಕಡಿದು ತುಪ್ಪನ. ಅದನ್ನೇ ನಾನು ನೋಡ್ತಾ ಇದ್ದೆ. ತುಂಬ ಇಂಟ್ರೆಸ್ಟ್ ಕಟ್ಟು, ತುಂಬ ಚೆನ್ನಾಗಿದೆ. ವಾವ್, ಘಮ್ಮಂತ ಪರಿಮಳ ಬೇರೆ ಬರ್ತಾ ಇದೆ, ಸಖತ್ತಾಗಿದೆ. ನೀವೆಲ್ಲರೂ ಸಹ ನೋಡಿ ಎಂಜಾಯ್ ಮಾಡಿ. ಅತ್ತೆ ಏನು ಮಾಡ್ತಿದ್ದೀರಾ? ತುಪ್ಪ ಮಾಡ್ತಾ ಇದೀನಿ ಕಣ. ಏನೇನು ಹಾಕ್ಬೇಕತ್ತೆ ಅದರಲ್ಲಿ? ಹೆಂಗೆ ಮಾಡಬೇಕು? ಲವಂಗ, ಏಲಕ್ಕಿ ಕಾಯಿ, ಬೆಳ್ಳುಳ್ಳಿ, ಮತ್ತೆ ಉಪ್ಪು, ಅರಿಶಿಣ. ಅಷ್ಟೊಂದು ಹಾಕಿ ಮಾಡಬೇಕಾ? ಇದು ಹಿಂಗೆ ಗಟ್ಟಿಗಾಗುತ್ತೆ, ಇನ್ನು ಹೀಗೆ ಇರುತ್ತತ್ತೆ ನೀರು? ಆಮೇಲೆ ಗಟ್ಟಿ ಆಯ್ತದೆ ಥಂಡಿ ಆದ್ಮೇಲೆ. ಆ ಥರ ಯಾಕೆ ಮಾಡ್ತಾ ಇದ್ದೀರತ್ತೆ? ಈ ಥರ ಅದು ಪಸಿ ಐತೆ ನೋಡಕ್ಕೆ. ಪಸಿ ಅಂದರೆ ಮಜ್ಜಿಗೆ ಇರುತ್ತಲ್ಲ, ಬೆಳ್ಳುಳ್ಳಿ ಅದೆಲ್ಲ ವಿಡಿಯೋದಲ್ಲಿ ಬರಬೇಡಿ, ಹೋಗಿ ಇರಲಿ ಬಿಡು, ಏನಾಗಲ್ಲ. ಅದು ಮಜ್ಜಿಗೆ ಇದ್ರೆ ಅದರೊಳಗಡೆ ಚರ್ರ ಅನ್ನುತ್ತೆ. ಬೆಂಕಿಗೆ ನೀರು ಹಾಕ್ದಾಗ ಚರ್ರ ಅಂತತ್ತಲ್ಲ, ಹಂಗಂತತೆ. ಇಲ್ಲ ನೀರು ಏನು ಇಲ್ಲ, ಇದು ಖಾಲಿ ತುಪ್ಪನೇ ಅಂದರೆ ಚರ್ರ ಅನ್ನೋದು ಅಂತ. ನೋಡಿ ಫ್ರೆಂಡ್ಸ್, ತುಪ್ಪ ಮಾಡ್ತಾ ಇದ್ದಾರೆ ಅತ್ತೆ, ನಾನು ನೋಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನೋಡ್ತಾ ಇರೋದನ್ನ, ತುಪ್ಪ ಮಾಡೋದನ್ನು. ನೀವು ಯಾರಾದರೂ ಮಾಡಬೇಕಾದ್ರೆ ಹೀಗೆ ಮಾಡಿ. ಪ್ಯೂರ್ ತುಪ್ಪ, ರುಚಿಯಾದ ತುಪ್ಪ.